ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ತಾಯಿ ಅಂದ್ರೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು. ಮುಕ್ಕೋಟಿ ದೇವರು ಒಟ್ಟಾಗಿ ಬಂದರೂ ತಾಯಿಗೆ ಸಮವಲ್ಲ. ತಾಯಿ ಯಾವತ್ತಿದ್ರೂ ಅವರೆಲ್ಲರಿಗಿಂತ ಮಿಗಿಲು. ಇಲ್ಲೊಬ್ಬ ತಾಯಿ ಕೂಡ ಮಗಳನ್ನ ನೇಣುಕುಣಿಕೆಯಿಂದ ತಪ್ಪಿಸೋಕೆ ಪಣ ತೊಟ್ಟು ನಿಂತಿದ್ದಾರೆ. ಆಕೆಯ ಹೋರಾಟ ನಿಜಕ್ಕೂ ಹೃದಯ ಹಿಂಡುತ್ತೆ, ಕರುಳು ಕಿವುಚುತ್ತೆ. ಮಗಳಿಗ್ಯಾಕೆ ನೇಣುಕುಣಿಕೆ ಬೀಳುತ್ತೆ ಅಂದ್ರ ಬನ್ನಿ ಆ ಸ್ಟೋರಿ ಹೇಳ್ತೀನಿ. ನಿಮಿಷ ಮನೆಯಲ್ಲಿ ಬಡತರ. ತಂದೆ ತಾಯಿ ಇಬ್ರು ಕೂಲಿ ಮಾಡಿ ಜೀವನದ ಬಂಡಿ ಸಾಗಿಸ್ತಿರ್ತಾರೆ. ಆದ್ರೆ ಅದೇ ಕಷ್ಟದಲ್ಲಿಯೇ ನಿಮಿಷಾ ಪ್ರಿಯಾಗೆ ನರ್ಸಿಂಗ್ ಮಾಡಿಸ್ತಾರೆ. ಹಾಗೆ ನರ್ಸಿಂಗ್ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಪಾಲಕ್ಕಾಡ್ ಜಿಲ್ಲೆಯ ಕೋಳಂಗೋಡ್ನ ನರ್ಸ್ ನಿಮಿಷಾ 2008ರಲ್ಲಿ ಪೋಷಕರ ನೆರವಿನೊಂದಿಗೆ ಯಮನ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಉದ್ಯೋಗ ಮಾಡ್ತಾರೆ. ಹಾಗೆ ನಂತರ 2011ರಲ್ಲಿ ಭಾರತಕ್ಕೆ ಮರಳಿ ಬರ್ತಾರೆ. ಕೇರಳದವರೇ ಆಗಿರೋ ಟಾಮಿ ಥಾಮಸ್ ಅವರನ್ನ ವಿವಾಹವಾಗ್ತಾರೆ. ಅನಂತರ ಪತಿ ಪತ್ನಿ ಇಬ್ಬರು 2012ರಲ್ಲಿ ಮತ್ತೆ ಯಮನ್ಗೆ ತೆರಳ್ತಾರೆ. ನಿಮಿಷಾ ಮತ್ತೆ ಯಮನ್ ರಾಜಧಾನಿ ಸನಾದಲ್ಲಿ ನರ್ಸ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸಿದ್ರು. ಹಾಗೆ ಅದೇ ವೇಳೆ ಹೆಣ್ಣು ಮಗುವೊಂದಕ್ಕೆ ಜನ್ಮ ನೀಡಿದ್ರು. ಇನ್ನು 2014ರಲ್ಲಿ ಯಮನ್ನಲ್ಲಿ ತೀವ್ರ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತೆ. ನಿಮಿಷಾ ಪತಿ ಉದ್ಯೋಗವನ್ನ ಕಳೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಅವರು ನೇರವಾಗಿ ಮಗಳನ್ನ ಕರ್ಕೊಂಡು ಕೇರಳಕ್ಕೆ ವಾಪಸ್ ಆಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಯಮನ್ನಲ್ಲಿ ಅಂತರ್ಯುದ್ಧ ಪ್ರಾರಂಭವಾಯಿತು. ವೀಸಾಗಳನ್ನ ನಿಷೇಧಿಸಲಾಯಿತು. ಇದರಿಂದಾಗಿ ನಿಮಿಷಾ ಪತಿ ಯಮನ್ಗೆ ಹಿಂತಿರುಗಲು ಸಾಧ್ಯವಾಗಲ್ಲ. 2015ರಲ್ಲಿ ತಲಾಲ್ ಅಬ್ದು ಮೆಹದಿ ಅನ್ನೋ ಯಮನ್ ನಾಗರಿಕನ ಸಹಾಯ ಪಡೆದು ನಿಮಿಷಾ ಕ್ಲಿನಿಕ್ ಓಪನ್ ಮಾಡಿದ್ರು. ಯಮನ್ನಲ್ಲಿ ಹೊರದೇಶದವರು ಸಂಸ್ಥೆ ಸ್ಥಾಪಿಸುವ ಅವಕಾಶವಿಲ್ಲ. ಹೀಗಾಗಿ ಪ್ರಿಯಾ ಯಮನ್ ಪ್ರಜೆಯ ಪಾಲುದಾರಿಕೆಯಲ್ಲಿ ಕ್ಲಿನಿಕ್ ಸ್ಥಾಪಿಸಿದ್ರು. ಆದ್ರೆ ಇದನ್ನೇ ದುರುಪಯೋಗ ಪಡಿಸಿಕೊಂಡ ತಲಾಲ್ ಮೆಹದಿ ತಾನೇ ಆಕೆಯ ಗಂಡನೆಂದು ನಕಲಿ ದಾಖಲೆ ಸೃಷ್ಟಿಸಿಕೊಂಡಿದ್ದ. ಜೊತೆಗೆ ನಿಮಿಷಾ ಪ್ರಿಯಾ ಕ್ಲಿನಿಕ್ಕಿಂದ ಸಂಪಾದಿಸುತ್ತಿದ್ದ ಹಣವನ್ನೆಲ್ಲ ಲಪಟಾಯಿಸಿದ್ದ. ಇದಷ್ಟೇ ಅಲ್ಲದೆ ಪ್ರಿಯಾಳ ಪಾಸ್ಪೋರ್ಟ್ ಕಸಿದುಕೊಂಡಿದ್ದ. ಆಕೆಗೆ ಕಿರುಕುಳ ನೀಡುತ್ತಿದ್ದ. ಪೊಲೀಸರ ಸಹಾಯ ಕೇಳಿದ್ರೂ ಪ್ರಿಯಾಳಿಗೆ ಯಾವುದೇ ಸಹಾಯ ಸಿಕ್ಕಿರಲಿಲ್ಲ. ಅಲ್ಲಿಯ ಪೊಲೀಸರು ನಿಮಿಷಾ ಅವರದ್ದೇ ತಪ್ಪು ಅಂತ 6 ದಿನ ಜೈಲಲ್ಲಿಟ್ಟಿದ್ರು. ಹಾಗೆ ಜೈಲಿನಿಂದ ಹೊರಬಂದ ನಿಮಿಷಾ ಅದು ಹೇಗಾದ್ರೂ ಪಾಸ್ಪೋರ್ಟ್ ತಗೊಂಡು ಭಾರತಕ್ಕೆ ಬರಬೇಕು ಅಂತ ಸ್ಕೆಚ್ ಹಾಕಿದ್ಲು. ಕಡೆಗೆ ಹೇಗಾದ್ರೂ ಪಾಸ್ಪೋರ್ಟ್ ಪಡೆಯಲೇಬೇಕೆಂದು ಪ್ರಿಯಾ ಆತನಿಗೆ ಮಾದಕ ದ್ರವ್ಯ ನೀಡಿ ಮಂಪರು ಬರುವಂತೆ ಮಾಡಿದ್ಲು. ಆದ್ರೆ ದುರದೃಷ್ಟವಶಾತ್ ಡ್ರಗ್ ಓವರ್ಡೋಸ್ ಆಗಿ ಆತ ಸಾವನ್ನಪ್ಪಿದ. ಹೀಗಾಗಿ ಕೊಲೆ ಕೇಸ್ನಲ್ಲಿ ನಿಮಿಷಾ 2017ರಿಂದ ಜೈಲು ಪಾಲಾಗಿದ್ಲು. ಅಂತಿಮವಾಗಿ 2023ರಲ್ಲಿ ಅಲ್ಲಿಯ ಕೋರ್ಟ್ ನಿಮಿಷಾಗೆ ಮರಣದಂಡನೆ ಶಿಕ್ಷೆ ಪ್ರಕಟಿಸಿಬಿಡ್ತು. ಯಮನ್ ಪ್ರಜೆಯೊಬ್ಬರನ್ನ ಬೇರೆ ದೇಶದ ವ್ಯಕ್ತಿ ಹತ್ಯೆ ಮಾಡಿದ್ರೆ ಅಲ್ಲಿಯ ಕೋರ್ಟ್ ಮರಣದಂಡನೆಯನ್ನ ನೀಡುತ್ತೆ. ಕೋರ್ಟ್ ಮರಣದಂಡನೆ ಶಿಕ್ಷೆ ಕೊಟ್ಮೇಲೆ ಅಲ್ಲಿಯ ಅಧ್ಯಕ್ಷನ ಬಳಿ ಫೈಲ್ ಹೋಗುತ್ತೆ. ಅಧ್ಯಕ್ಷನಿಗೆ ಕ್ಷಮಾಪಣೆ ನೀಡುವ ಅವಕಾಶವೂ ಇರುತ್ತೆ. ಬಟ್ ಕೇರಳದ ನರ್ಸ್ ಮೇಲ್ಮನವಿಯನ್ನ ಯಮನ್ ಅಧ್ಯಕ್ಷ ರಶದ್ ಅಲ್ ಅಲ್ಮೀನ್ ರಿಜೆಕ್ಟ್ ಮಾಡ್ತಾರೆ. ಪರಿಣಾಮ ಇನ್ನು 1 ತಿಂಗಳಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ ತಂದೆ ತಾಯಿಗೆ ನೆರವಾಗಬೇಕು ಅಂತ 2008ರಲ್ಲಿ ಯಮನ್ಗೆ ಹೋಗಿದ್ದ ನಿಮಿಷಾ ಪ್ರಿಯಾ ಗಲ್ಲಿಗೇರಬೇಕಾಗುತ್ತೆ. ಆದರೆ ತನ್ನ ಮಗಳನ್ನ ರಕ್ಷಣೆ ಮಾಡಬೇಕು, ಗಲ್ಲು ಶಿಕ್ಷೆ ತಪ್ಪಿಸಬೇಕು ಅಂತ ಆಕೆಯ ತಾಯಿ 57 ವರ್ಷದ ಪ್ರೇಮ ಕುಮಾರಿ ಪಣ ತೊಟ್ಟಿದ್ದು ಡಿಸೆಂಬರ್ನಲ್ಲೇ ಯಮನ್ ರಾಜಧಾನಿ ಸನಾಗೆ ಹೋಗಿದ್ದಾರೆ. ಯಮನ್ನಲ್ಲಿ ಅನಿವಾಸಿ ಭಾರತೀಯ ಸಾಮಾಜಿಕ ಕಾರ್ಯಕರ್ತರ ಗುಂಪು ನೆರವು ನೀಡುತ್ತಿದೆ. ನೇಣಿನ ಕುಣಿಕೆಯಿಂದ ಪಾರಾಗಲು ಪ್ರಿಯಾಳಿಗೆ ಒಂದೇ ಒಂದು ಅವಕಾಶ ಮಾತ್ರ ಉಳಿದಿದೆ. ಅದು ರಕ್ತಹಣ. ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡಬೇಕಿದೆ. ಇದರ ಜೊತೆಗೆ ಅವರ ಬುಡಕಟ್ಟು ನಾಯಕ ಕ್ಷಮೆ ನೀಡುವುದರ ಮೇಲೂ ಅವಲಂಬಿತವಾಗಿದೆ. ಈಗಾಗಲೇ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡಲು ನಿಮಿಷಾ ಕುಟುಂಬಸ್ಥರು ಹಣ ಹೊಂದಿಸಿದ್ದಾರೆ. ಇಷ್ಟಾದರೂ ಒಂದು ವೇಳೆ ಕ್ಷಮೆಯನ್ನ ಪಡೆಯಲು ವಿಫಲವಾದರೆ ನಿಮಿಷಾ ಅವರಿಗೆ 1 ತಿಂಗಳೊಳಗೆ ಮರಣದಂಡನೆ ಶಿಕ್ಷೆ ಆಗಲಿದೆ. ಸದ್ಯ ನಿಮಿಷಾ ಪ್ರಿಯಾಳ ಕುಟುಂಬಕ್ಕೆ ಭಾರತದ ವಿದೇಶಾಂಗ ಸಚಿವಾಲಯ ಸಹಾಯದ ಹಸ್ತ ಚಾಚಿದೆ. ಕಳೆದ ವರ್ಷ ಕತಾರ್ನಲ್ಲಿ ಭಾರತದ ನೌಕಾಪಡೆಯ 8 ಮಾಜಿ ಯೋಧರು ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ರು. ಈ ವೇಳೆ ನರೇಂದ್ರ ಮೋದಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಆ ದೇಶದ ಅಧ್ಯಕ್ಷರ ಜೊತೆ ಮಾತುಕತೆ ನಡೆಸಿ ಅಂತಿಮವಾಗಿ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಿ ಅವರೆಲ್ಲರನ್ನ ಭಾರತಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ರು. ಇದೀಗ ಅದೇ ರಣತಂತ್ರವನ್ನ ಯಮನ್ನಲ್ಲೂ ಭಾರತ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಬಟ್ ಕೇಂದ್ರ ಸರ್ಕಾರದಿಂದ ಅಂಥದ್ದೊಂದು ಭರವಸೆ ಖಂಡಿತವಾಗಿಯೂ ಸಿಕ್ಕಿದೆ. ನಿಮಿಷಾಗೆ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗಿಯೂ ಇಲ್ವಾಗಿತ್ತು. ಆದರೆ ಏನೋ ಮಾಡಲು ಹೋಗಿ ಇನ್ನೇನೋ ಆಗಿ ಹೋಗಿದೆ.
ಆದಷ್ಟು ಬೇಗ ನಿಮಿಷ ಶಿಕ್ಷೆಯಿಂದ ಪಾರಾಗಿ ಭಾರತಕ್ಕೆ ಮರಳುವಂತಾಗಬೇಕು. ಆ ತಾಯಿ ಹೋರಾಟಕ್ಕೆ ಜಯ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.